ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಓಕೆ, ವೆಲ್ಕಮ್ ಟು ದ ಮ್ಯಾಟರ್. ವಿಮಾನಗಳು ರದ್ದಾಗಿದೆ. 140 ವಿಮಾನಗಳು, ಇಂಟರ್ನ್ಯಾಷನಲ್ ವಿಮಾನಗಳು ರದ್ದಾಗಿದೆ. ಯಾಕಪ್ಪ ಅಂದರೆ ವೆದರು ಸರಿ ಇಲ್ಲ, ಮಂಜು ಕಟ್ಕೊಂಡ್ಬಿಟ್ಟಿದೆ, ಚಳಿ. ವಿಮಾನದಲ್ಲಿ ಹೋಗ್ಬೇಕಾದ್ರೆ ಮೇಲ್ಗಡೆ ಏನೂ ಕಾಣಿಸೋದಿಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ನಾವು ಕಾರಲ್ಲಿ ಹೋಗ್ತಾ ಇದ್ರೇ ಏನೂ ಕಾಣಿಸಲ್ಲ, ಮಂಜಾಗುತ್ತೆ ಗ್ಲಾಸ್ಗಳು. ಇನ್ನು ವಿಮಾನ ಮೇಲೆ ಹಾರೋ ವಿಮಾನಗಳು. ಸೊ ಹೀಗಾಗಿ ಪ್ಯಾಸೆಂಜರ್ಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಗಲಾಟೆ ಶುರು ಆಗಿಬಿಟ್ಟಿದೆ. ತುಂಬ ಫ್ಲೈಟ್ಗಳೆಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ. ಪ್ಯಾಸೆಂಜರ್ ಗತಿ ಏನು? ಬಿಸಿಲುಗಾಲ ಬರೋರ್ಗು ಕಾಯಕ್ಕಾಗುತ್ತೆ ಈಗ? ಆಗಲ್ಲ. ಹಿಂಗಿದೆ ಕಣ್ರಪ್ಪ ವಿಚಾರ. ಇನ್ನೂ ವಿಚಾರಗಳು ಹೇಳ್ತೀನಿ ಕಣಪ್ಪ. ಶಾರುಖ್ ಖಾನ್ ಮಗ ಬೆರಳು ತೋರಿಸಿರೋವಂಥದ್ದು, ಸೆಂಟ್ರ್ ಬೆರಳನ್ನ ತೋರಿಸೋನಂತೆ ಬೆಂಗಳೂರಿಗೆ ಬಂದಾಗ ಜನಕ್ಕೆ. ಅದೊಂದು ದೊಡ್ಡ ಗಾಸಿಪ್ ಆಗ್ಬಿಟ್ಟೈತೆ ಇವಾಗ. ಡ್ರಗ್ಸ್ ಕೇಸಲ್ಲೆಲ್ಲ ಸಿಕ್ಕಾಕೊಂಡಿದ್ನಲ್ವಾ. ಸೊ ಹಿಂಗಾಗಿ ಬೆಂಗಳೂರು ಜನಕ್ಕೆ ಗೊತ್ತಿಲ್ಲ ಅಂತ ಅವ್ನು ತಿಳ್ಕೊಂಬಿಟ್ಟವನೇ ಕಣಪ್ಪ. ಅವ್ನು ಒಳಗೆ ಹೋಗಿದ್ದು ಎಲ್ಲ ಗೊತ್ತಿರೋ ವಿಚಾರನೇ. ದುರಾಂಕರ ಅನ್ನೋದು ಕಡಿಮೆ ಆಗಲ್ಲ ಅವನಿಗೆ, ಅಲ್ವಾ? ಇನ್ನು ವಿಚಾರಗಳು ಹೇಳ್ತೀನಿ. ಇನ್ನು ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿರೋಂಥದ್ದು BJP ಅವ್ರ ಕರ್ತವ್ಯ ಏನೂ ಇಲ್ವಾ ಕರ್ನಾಟಕದಲ್ಲಿ? ಏನೂ ಇಲ್ವಾ? ಬರೀ ಓಟ್ ಹಾಕಿಸ್ಕೊಳ್ಳೋದು, ಹೋಗ್ಬಿಡೋದು ಅಷ್ಟೇನಾ? ಏನು ಮಾಡಿದ್ದಾರೆ ಅವರು ಕರ್ನಾಟಕಕ್ಕೆ BJP ಅವರು? ಏನು ಮಾಡಿದಾರ್ರೀ ಕರ್ನಾಟಕಕ್ಕೆ BJP ಅವರು? ಏನೂ ಮಾಡಿಲ್ಲ. 1 ರೂಪಾಯಿ ಬಂದಿಲ್ಲ BJPಯಿಂದ. ನಿರ್ಮಲಾ ಸೀತಾರಾಮನ್ ಅವ್ರು ಏನು ಮಾಡಿದ್ರು? ಕರ್ನಾಟಕಕ್ಕೆ 1 ರೂಪಾಯಿ ಆದರೂ ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು 1 ರೂಪಾಯಿ ಕೊಟ್ಟಿಲ್ಲ ಕರ್ನಾಟಕಕ್ಕೆ. BJP ಅವರು ವೇಸ್ಟ್, ಏನೂ ಮಾಡಲ್ಲ, ಓಟ್ ಹಾಕಿಸ್ಕೊಂಡು ಸುಮ್ಮನಿದ್ದು ಬಿಡ್ತಾರೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳೋರೆ ಕಣಪ್ಪ. ಇನ್ನು ಮಂಡ್ಯದಲ್ಲಿ ಕೃಷಿ ಮೇಳ ಮಾಡಿದ್ದಾರೆ. HD ಕುಮಾರಸ್ವಾಮಿ ಅವರು ಭಾಷಣವನ್ನು ಮಾಡಿದ್ದಾರೆ. ಮಂಡ್ಯ ಜನ ಖುಷಿ ಆಗಿಬಿಟ್ಟವ್ರೆ ಕಣಪ್ಪ. ಕೃಷಿ ಮೇಳ ಮಾಡಿದಾರಲ್ಲ, ಸೊ ಹಿಂಗಾಗಿ ಒಂದು ಒಳ್ಳೆ ವಿಚಾರ ಇದು. ಕೃಷಿ ಮೇಳ ಮಾಡಿರೋಂಥದ್ದು ಅದು ಮಂಡ್ಯದಲ್ಲಿ. ಕುಮಾರಸ್ವಾಮಿಯವರು ತುಂಬ ಇಷ್ಟಪಡುವಂಥ ಸ್ಥಳ ಅಲ್ವಾ. ಸೊ ಕುಮಾರಸ್ವಾಮಿಯವರು ಭಾಷಣದಲ್ಲಿ ಒಳ್ಳೊಳ್ಳೆ ಮಾತುಗಳು ರೈತರ ಬಗ್ಗೆ ಎಲ್ಲ ಹೇಳೋರೆ ಕಣಪ್ಪ. ಇನ್ನು MB ಪಾಟೀಲ್ ಅವ್ರು ಹೇಳಿರೋದಂಥದ್ದು ಕಣಪ್ಪ. MB ಪಾಟೀಲ್ ಅವರು BJP ಅವ್ರ ಮೇಲೆ ಹೇಳಿರೋಂಥದ್ದು, ವಿಜೇಂದ್ರ ಅವ್ರು ಏನೂ ಮಾಡಲ್ಲ, BJP ಅವ್ರ ಕಡೆ ಏನೂ ಇಲ್ಲ. ಸ್ಪೆಷಲಿ ವಿಜೇಂದ್ರ ಏನೂ ಮಾಡಲ್ಲ, ಸುಮ್ಮನೆ ಕಬ್ಬು ಬೆಳೆಗಾರ ಹತ್ರ ಹೋಗಿ ಕುಂತ್ಕೊಂಡು ಹೋರಾಟ ಅಂತೇಳಿ ಎಲ್ಲ ಮಾಡ್ತಾರೆ. ಅದು ಅವ್ರದ್ದಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. MB ಪಾಟೀಲ್ ಅವರು ಕಾಂಗ್ರೆಸ್ ಜವಾಬ್ದಾರಿ ಅದು. ಏನು ಮಾಡಬೇಕು ಏನು ಮಾಡಬಾರ್ದು, ಅದು ಮುಸ್ಕಿನ್ ಜೋಳ ಆಗಿರಲಿ, ಕಬ್ಬಾಗಿರಲಿ, ಏನೇ ಆಗಿರಲಿ, ಅದು ಸರ್ಕಾರಕ್ಕೆ ಸೇರಿದ್ದು ಅಂಥದ್ದು, ನಮ್ಮ ಸರ್ಕಾರದ್ದು. ಓಕೆನಾ? ಇವರು ಅದಕ್ಕೆಲ್ಲ ಯಾಕೆ ಹಾಕ್ತಾರೆ ಗೊತ್ತಾಗ್ತಾಯಿಲ್ಲ ಒಟ್ಟು. ವಿಜೇಂದ್ರ ಅವ್ರು ಮಾಡೋಂಥ ಕೆಲಸಗಳು ಇಂಥವೇ. ಬರೀ ಅಲ್ಲಿ ಹೋಗಿ ಕಬ್ಬುಗಳ ಹತ್ರ ಹೋಗಿ ಹಾಕ್ಕೊಟ್ಬಿಟ್ಟು ಏನಾರು ಮಾಡೋದ್ರು ಮಾತಾಡ್ಸೋದೆಲ್ಲ ಮಾಡಿಸ್ಬಿಡೋದು. ಅದು ಕೇಂದ್ರ ಸರ್ಕಾರದ ಕೆಲಸಪ್ಪ, ನಮ್ಮ ಕೆಲಸ ಅದು, ನಾವು ಮಾಡ್ತೀವಿ. ನಿಮ್ಗೆ ಯಾಕೆ ಬೇಕು? ರೈತರ ಬಗ್ಗೆ ನಿಮ್ಗೊಬ್ಬರಿಗೆಲ್ಲ ಕಾಳಜಿ ನಮಗೂ ಇದೆ ಅಂತ MB ಪಾಟೀಲ್ ಅವ್ರು ಹೇಳಿರೋಂಥದ್ದು ಕಣಪ್ಪ. ಇನ್ನು ರೈತರಿಗಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾರೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. BJP ಅವ್ರು ಏನೂ ಮಾಡ್ತಾ ಇಲ್ಲ ಅವರು. ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅದು ರೈತರಿಗೆ, ಪಾಪ ರೈತರಿಗಂತೇಳಿ ಮಾಡ್ತಾ ಇರೋದೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳ್ಬಿಟ್ಟವ್ರೆ ಗಣಪ್ಪ. ಇನ್ನೊಂದು ವಿಚಾರ ಗೊತ್ತೇನಪ್ಪ? ಜಮೀರ್ ಅಹ್ಮದ್ ಅವರ ಮಗನ ಫ್ರೆಂಡು ಶಾರುಖ್ ಖಾನ್ ಮಗ. ಹೆಂಗೆ ಅಂದರೆ ಇವರು ಆ್ಯಕ್ಟಿಂಗ್ ಕ್ಲಾಸ್ ಕಲಿಯಕ್ಕೆ ಹೋದಾಗ, ಯಾರು ಗೊತ್ತಾಯ್ತಲ್ವ, ಜಮೀರ್ ಅಹ್ಮದ್ ಸಾಹೇಬ್ರ ಮಗ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಂತ ಬಾಂಬೆಗೆ ಹೋದಾಗ ಅವಾಗ ಶಾರುಖ್ ಖಾನ್ ಮಗ ಭೇಟಿಯಾಗಿದ್ದಂತೆ. ಸೊ ಹೀಗಾಗಿ ಬೆಂಗಳೂರಿಗೆ ಯಾವಾಗಾದರೂ ಬರಲಿ ಅವರು ಜಮೀರ್ ಅಹ್ಮದ್ ಮಗನಿಗೆ ಫೋನ್ ಮಾಡಿ ಕರೀತಾರೆ, ಆಜಾ ದೋಸ್ತ್ ಅಂತಾರಂತೆ. ಇವರೊಬ್ಬರು ಕುಚ್ಚುಕು ಫ್ರೆಂಡ್ಸು ಬಾಂಬೆಯಲ್ಲಿ. ಬಟ್ ಇವ್ನು ತುಂಬ ಜನ ನೋಡ್ಬಿಟ್ಟು ಬೆರಳು ತೋರಿಸ್ಬಿಟ್ಟು ಅವನಂತೆ ಸೆಂಟ್ರದು. ಹೆಂಗಪ್ಪ ಸೆಂಟ್ರ್ ಬೆರಳು ಯಾಕಪ್ಪ ತೋರಿಸ್ಬೇಕು? ಜನ ಜಾಸ್ತಿ ಆದರೆ ಸಂತೋಷಪಟ್ಟು ಕೈ ಮುಗಿಬೇಕು ಅಲ್ವಾ? ಅದನ್ನು ಬಿಟ್ಟು ಸೆಂಟ್ರ್ ಬೆರಳು ತೋರಿಸೋನೆ ಅಂದರೆ ಎಷ್ಟಿರ್ಬೇಕು ಗುರು ಇವನಿಗೆ? ಅಲ್ಲ, ಇವ್ರು ಹೇಳ್ಕೊಡ್ಬೇಕು, ಕರೆಕ್ಟಾಗಿ ಬುದ್ಧಿ ಕಲಿಸಿದ್ರೆ ಸರಿ ಹೋಗುತ್ತೆ. ಡ್ರಗ್ಸ್ ಕೇಸಲ್ಲಿ ಒಳಗೆ ಹೋದವನಲ್ವಾ, ದುರಾಂಕರಿನ ಕಡಿಮೆ ಆಗಿರಲ್ಲ, ಇಷ್ಟೇ, ಇನ್ನೇನಿಲ್ಲ. ಇನ್ನು ಶ್ರೀಗಳ ಮಠದ ಶ್ರೀಗಳಿಗೆ ಕ್ಷಮೆ ಕೇಳಿದ್ದಾರೆ HD ಕುಮಾರಸ್ವಾಮಿ ಸಾಹೇಬರು. ದಯವಿಟ್ಟು ನನ್ನದೇನಾದ್ರು ಮಾತಾಡಿದರೆ ತಪ್ಪಾಗಿದ್ರೆ ಕ್ಷಮಿಸಿ ಅಂತ. ಗುರುಗಳು ಹಿಂಗಂದ್ರೆ ಏನೂ ಇಲ್ಲ ಅಂತ. ನೋಡಿ ಎಷ್ಟು ದೊಡ್ಡ ಗುಣ HD ಕುಮಾರಸ್ವಾಮಿ ಅವ್ರದ್ದು. ಕ್ಷಮೆ ಕೇಳೋರೆ ಕಣಪ್ಪ. ಇನ್ನೊಂದು ಮುಖ್ಯವಾದ ವಿಚಾರ ಕಂಡ್ರಪ್ಪ, DK ಶಿವಕುಮಾರ್ ಸಾಹೇಬ್ರ ಕೈಯಲ್ಲಿರೋ ವಾಚ್ ಬೆಲೆ ಎಷ್ಟು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತೇನ್ರಪ್ಪ? ಗೊತ್ತಿಲ್ವಾ? ನನ್ನ ಕೈಲಿರೋದು ನೋಡ್ರಪ್ಪ 500 ರೂಪಾಯಿದು. ಅವ್ರ ಕೈಲಿರೋದು ಎಷ್ಟು ಗೊತ್ತೇನ್ರಪ್ಪ? 24 ಲಕ್ಷ ರೂಪಾಯಿ. ಬರೋಬ್ಬರಿ ಒಂದೇ ಒಂದು ವಾಚಿನ ಬೆಲೆ 24 ಲಕ್ಷ ರೂಪಾಯಿ. HD ಕುಮಾರಸ್ವಾಮಿ ಅವರು ಹೇಳಿರೋದು. ಟಾಂಗ್ ಕೊಟ್ಟವ್ರೆ ಕಣಪ್ಪ. ಅವ್ರು ವಾಚ್ ಹೆಂಗೆ ತೊಗೊಂಡ್ರು, ಯಾವ್ದು ತೊಗೊಂಡ್ರು ಅನ್ನೋದಲ್ಲ, ಹೆಂಗೆ ತೊಗೊಂಡ್ರು, ಯಾವ ರೀತಿಯಲ್ಲಿ ತೊಗೊಂಡ್ರು ಅಷ್ಟು ಬೆಲೆ ಬಾಳೋ ವಾಚು ಅಂತ HD ಕುಮಾರಸ್ವಾಮಿ ಅವರು ಟ್ಯಾಂಕ್ ಕೊಟ್ಟಿರೋದು DK ಸಾಹೇಬ್ರು ಟಾಂಗ್ ಕೊಟ್ಟವ್ರೆ. ಇನ್ನು ಇವರು ಸಿದ್ದರಾಮಯ್ಯ ಸಾಹೇಬರು ಹಾಕ್ಕೊಂಡಿದ್ರು ಒಂದು ಸಪನೆ ಟೈಮಲ್ಲಿ, ಅವ್ರದ್ದು ಅಷ್ಟೇ ಬೆಲೆ ವಾಚು 70 ಲಕ್ಷ ರೂಪಾಯಿ ವಾಚ್ ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬರು. ವಾಚಿನ ಬೆಲೆಗಳು ಹಿಂಗಲ್ಲವಪ್ಪ. ಸಿದ್ದರಾಮಯ್ಯ ಸಾಹೇಬರು 70 ಲಕ್ಷದ್ದು, DK ಸಾಹೇಬರು 24 ಲಕ್ಷದ್ದು. ದುಡ್ಡು ಎಲ್ಲಿಂದ ಬಂತು, ಹೆಂಗೆ, ಏನು ಮಾಡಿದ್ರು ಅಂತೇಳಿ ಕುಮಾರಸ್ವಾಮಿ ಅವರೇ ಟ್ಯಾಂಕ್ ಕೊಟ್ಟರು ಅಂಥದ್ದು. ಓಕೆನಾ? ಇನ್ನು ಸಿದ್ದರಾಮಯ್ಯ ಸಾಹೇಬರು ಭಾಷಣದಲ್ಲಿ ಹೇಳುವಂತಿರೋದು,
ಭಾಷಣದಲ್ಲಿ ಹೇಳಿರೋವಂಥದ್ದು. ರೈತರ ಮೇಲೆ ಕರುಣೆನೋ ಏನೋ ಗೊತ್ತಿಲ್ಲ ಕಣಪ್ಪ. ಮಹಾರಾಷ್ಟ್ರದಲ್ಲಿ 13-14 ಓಡ್ತಾ ಇದೆ, 13-14 ಓಡ್ತಾ ಇದೆ ಕಬ್ಬಿನ ಬೆಲೆ. ಇಲ್ಲಿ ಯಾಕೆ 9.5 ಬರೀ? ನೀವು ಇದನ್ನು ಪತ್ತೆ ಹಚ್ಚಬೇಕು. ಯಾರಲ್ಲಿ ಬರ್ರಿ ಇಲ್ಲಿ. ಮಹಾರಾಷ್ಟ್ರದಲ್ಲಿ 13-14 ಓಡ್ತಾ ಐತೆ, ಕರ್ನಾಟಕದಲ್ಲಿ 9.5. ಇದು ಯಾಕಂತ ಕಂಡು ಹಿಡಿದು ನೀವು ನನಗೆ ಹೇಳಬೇಕು, ಪತ್ತೆ ಹಚ್ಚಿ. ಹಾಂ ಅಂದ್ರೆ ಕಣಪ್ಪ ಸಿದ್ದರಾಮಯ್ಯ ಸಾಹೇಬರು ಸ್ಟೇಜ್ ಮೇಲೆ ಕರೆದು ಬಿಟ್ರು ಕಣಪ್ಪ. ಹೋಗಿ ಬೆಲೆ ಕಂಡುಹಿಡಿ, ಯಾಕೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ಕರ್ನಾಟಕದಲ್ಲಿ ಕಡಿಮೆ ಇದೆ ಅಂತ. ಜನದ ಮುಂದೆ ಎಲ್ಲ ಗೊತ್ತಾಗೋಯ್ತು. ಒಳ್ಳೆಯವರು ಸಿದ್ದರಾಮಯ್ಯ ಸಾಹೇಬರು ರೈತರಿಗೆ ಸಹಾಯ ಮಾಡ್ತಾರೆ ಅಂತ. ಇನ್ನು ಚಿಕ್ಕಮಗಳೂರಲ್ಲಿ ಬರಬರ ಹತ್ಯೆ. ಕಾಂಗ್ರೆಸ್ಸಿನ ಅಧ್ಯಕ್ಷ ಅವರಿಗೆ ಕೊಲೆ ಮಾಡಿಬಿಟ್ಟಿದ್ದಾರೆ. ಗುಂಪುಗಾರಿಕೆ, ಗುಂಪಲ್ಲಿ ಗೋವಿಂದ, ಗುಂಪುಗಳು ನಡುವೆ ಜಗಳ ನಡೆದೈತೆ. ಈಗ ಇವರು ಸದಸ್ಯ ಸತ್ತೋಗಿದ್ದಾರೆ, ಕಾಂಗ್ರೆಸ್ ಸದಸ್ಯ ಚಿಕ್ಕಮಗಳೂರಲ್ಲಿ ಸತ್ತೋಗಿರೋಂಥದ್ದು. ಹೊಡೆದಾಡಿದ್ದಾರೆ ಗುಂಪುಗಳು ನಡುವೆ. ಸೊ ಇವ್ರದ್ದು ಮರ್ಡರ್ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಸದಸ್ಯನ ಬರಬರಿ ಹತ್ಯೆ, ಬರಬರಿಯಾಗೂ ಮಾಡಿಬಿಟ್ಟವ್ರೆ, ಬರಬರಿ ಹತ್ಯೆನೂ ಆಗಿಬಿಟ್ಟದೆ. ಇನ್ನು ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ವಿಚಾರಗಳಿಗೆ ಏನು ಕಡಿಮೆ ಅಪ್ಪ, ಸುದ್ದಿಗಳಿಗೆ ಏನು ಕಡಿಮೆ, ಕರ್ನಾಟಕದಲ್ಲಿ ಸಿಗ್ತಾ ಇರ್ತವೆ ವಿಚಾರಗಳು, ಸುದ್ದಿಗಳೆಲ್ಲ ತೊಗೊಂಬಂದು ನಿಮ್ಮ ಮುಂದೆ ಹೇಳ್ತೀನಿ ನಾನು. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ಕಣಪ್ಪ ನಾನು ಹೇಳೋದು. ಪೊಲಿಟಿಕ್ಸ್ ಮಸಾಲ ದೋಸೆಲಿ ಇವತ್ತು ಯಾರ್ಯಾರು ನೋಡೋರು ಎಲ್ರಿಗೂ ಧನ್ಯವಾದಗಳು ಅನ್ನೋದತ್ರ ಅಂತ ಮತ್ತೆ ನಾಳೆ ಬರ್ತೀನಿ. ಬರ್ತೀನಪ್ಪ. ಶಂಭುಲಿಂಗ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಬರಲ ಶಂಭುಲಿಂಗ. ಎತ್ಲಾಕಾರು ವಿಧಾನಸೌಧಕ್ಕೆ ಹೋಗ್ಬೇಕು. ಬರ್ತೀನಿರಪ್ಪ. ಬರ್ಬರ್ರ ಹತ್ಯೆ ಮಾಡ್ಬಿಟ್ಟವ್ರಪ್ಪ ಚಿಕ್ಕಮಗಳೂರಲ್ಲಿ. ಕಾಂಗ್ರೆಸ್ ಸದಸ್ಯಂದು ಏನು ನಡೀತಾ ಇತ್ತಪ್ಪ ಇಲ್ಲಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.